ಚಿತ್ರದುರ್ಗದಲ್ಲಿ ಪೆನ್ ಡ್ರೈವ್ ಕೋಲಾಹಲವನ್ನೇ ಎಬ್ಬಿಸಿದೆ. ದೇವರಾಜೇಗೌಡಗೆ ಒಂದೇ ಒಂದು ಪೆನ್ ಡ್ರೈವ್ ಕೊಟ್ಟಿಲ್ಲ, ದುಡ್ಡಿಗೆ ಪೆನ್ ಡ್ರೈವ್ ಮಾರ್ತಾ ಇರುವಂತಹ ದೇವರಾಜೇಗೌಡ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಂಸದ ಶಿವರಾಮೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. SIT ತನಿಖೆಗೆ ನಾನು ಸಿದ್ಧವಾಗಿದ್ದೇನೆ, ಮಾಹಿತಿಯನ್ನ ಕೂಡ ಕೊಡ್ತೇನೆ. ದೇವರಾಜೇಗೌಡ ಓವರ್ ರೋಲ್ ಕಾಲ್ ಮಾಸ್ಟರ್ ಅಂತ ಹೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವರಾಜೇಗೌಡ ವಿರುದ್ಧ ಶಿವರಾಮೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇವರಾಜೇಗೌಡ ಒಬ್ಬ ರೋಲ್ ಕಾಲ್ ಮಾಸ್ಟರ್ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIT ತನಿಖೆಯನ್ನ ಮಾಡಲಿ, ನಾನು ರೆಡಿ ಅಂತ ಹೇಳಿದ್ದಾರೆ. ನಾನು 100% ಭಾಗ ಹೇಳ್ತೀನಲ್ಲ, ನನ್ನನ್ನು SIT ಅವ್ರು ಕರೆದು ನಾನು ಹೋಗಿ ಸ್ಪಷ್ಟನೆ ಕೊಡ್ತೀನಿ. ನಾನು SIT ಅವ್ರಿಗೆ ಒತ್ತಾಯ ಮಾಡ್ತೀನಿ. ದೇವರಾಜೇಗೌಡನ ಅವನ ಬಗ್ಗೆ ನಾನು ಭಾಳ ಎತ್ತರವಾದ ನಂಬಿಕೆ ಇಟ್ಕೊಂಡಿದ್ದೆ. ಏನೋ ಹೋರಾಟ ಮಾಡ್ತಾ ಇದ್ದಾನೆ, ಇವನಿಗೇನೋ ಅನ್ಯಾಯ ಆಗಿಬಿಟ್ಟಿದೆ ಅಂತ. ಏನಿಲ್ವೇ ಇಲ್ಲ, ಅವ್ನು ರೋಲ್ ಕಾಲ್ ಮಾಸ್ಟರ್ ಅಂತ ನನಗೆ ಗೊತ್ತಾಗೋಯ್ತು. ನನಗೆ ಅವನು ಸ್ಪಷ್ಟವಾಗಿ ರೋಲ್ ಕಾಲ್ ಮಾಡಲಿಕ್ಕೆ ಇವೆಲ್ಲ ಮಾಡಿಕೊಂಡಿದ್ದಾನೆ. 2 ವರ್ಷದಿಂದ ಈ ಥರ ಪ್ಲ್ಯಾನ್ ಮಾಡಿದ್ದಾನೆ. ಇದ್ರ ಬಗ್ಗೆ ಅವನನ್ನು ಮೊದಲು ಲಾಯರು ಗೀರಿದ್ರೆ, ಆಮೇಲೆ ಉತ್ತಮವಾದ ಲಾಯರು, ಸಾವಿರಾರು ಜನ ಲಕ್ಷಾಂತರ ಲಾಯರ್ಗಳಿದ್ದಾರೆ. ನಮಗೂ ಸ್ನೇಹಿತರುಗಳು ಲಾಯರ್ಗಳು ತುಂಬ ಗೌರವಯುತವಾಗಿದ್ದಾರೆ. ಇವನು ಲಾಯರು ಅಂತ ಬಟ್ಟೆ ಹಾಕ್ಕೊಂಡು ನಟನೆ ಮಾಡ್ತಾ ಇರೋನು. ಇವ್ರ ಬಗ್ಗೆ ಲಾಯರ್ಗಳು ದೇವರಾಜೇಗೌಡ, ಕಾರ್ತಿಕ್ ಗೌಡ ನನ್ನ ಸ್ಟೇಟ್ಮೆಂಟ್ ನೋಡಿ ನಾನು ಸಂಪೂರ್ಣವಾಗಿ 4 ಸಾರಿ ನೋಡಿದೆ ಏನು ಹೇಳ್ತಾನೆ ಅಂತ. ಅವನು ಸ್ಪಷ್ಟವಾಗಿ ಹೇಳ್ತಾನೆ, ಪ್ರಜ್ವಲ್ ರೇವಣ್ಣನ ಫೋನ್ನಿಂದ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ, ನಾನು ರಿಸೀವ್ ಮಾಡ್ಕೊಂಡು ಗೌಪ್ಯವಾಗಿ ಇಟ್ಕೊಂಡಿದ್ದೆ. ನಾನು ಇದನ್ನು ಕೇಸ್ ಹಾಕಬೇಕು ಇದ್ರ ಮೇಲೆ ಅಂತ ಅಂದಾಗ ನಾನು ದೇವರಾಜೇಗೌಡರನ್ನ ಭೇಟಿ ಮಾಡಿದೆ. ದೇವರಾಜೇಗೌಡರಿಗೆ ನಾನು ಒಂದೇ ಒಂದು ಪೆನ್ ಡ್ರೈವ್ ಕೊಟ್ಟಿಲ್ಲ. ನಾನು ಕೊಟ್ಟಿರೋದು ಒಂದೇ ಒಂದು ಮೆಮೊರಿ ಚಿಪ್ಪು. ಆ ಮೆಮೊರಿ ಚಿಪ್ಪಲ್ಲಿ ನಾನು ಏನು ಕೊಟ್ಟಿದ್ನೋ ಅವೇ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಸ್ಲಿಂ ಯುವತಿ ಜೊತೆ ಹಿಂದೂ ಯುವಕನ ಮದುವೆಯಾಗಿದ್ದು ಪರಸ್ಪರ ಪ್ರೀತಿ ಮಾಡ್ತಾ ಇದ್ದ ನವ ಪ್ರೇಮಿಗಳ ಮದುವೆಯಾಗಿದೆ. ಬಾಗಲಕೋಟೆ ಜಿಲ್ಲೆ ನವನಗರ ಬಳಿ ನಡೆದ ಘಟನೆ ಇದು. ರಕ್ಷಣೆ ಕೋರಿ SP ಕಚೇರಿಗೆ ಬಂದಿದ್ದಾರಂತೆ ನವ ಜೋಡಿಗಳು. ಹಿಂದೂ ಕಾರ್ಯಕರ್ತರು, ಯುವತಿಯ ಕುಟುಂಬ ಉಪಸ್ಥಿತರಿದ್ರಂತೆ. ಈ ಸಂದರ್ಭದಲ್ಲಿ ಈ ವೇಳೆಯೇ ವಾಗ್ವಾದ ಆಗಿದೆ. ಹಿಂದೂ ಕಾರ್ಯಕರ್ತರ ಪ್ರೊಟೆಸ್ಟ್ ಕೂಡ ಆಗಿದೆ. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರು ಹಿಂದೂ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಆಗಿದೆ. ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸತ್ಯ ಸಿಗ್ತಾ ಇದೆ. ಕುಮಾರಸ್ವಾಮಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಿದ್ದು, ಎಕ್ಸಾಕ್ಟ್ಲಿ ಕಾರಣ ಏನು? ಈಗ ಇಬ್ರು ಪರಸ್ಪರ ಪ್ರೀತಿ ಮಾಡಿದ್ದಾರೆ, ಅವರ ಒಪ್ಪಿಗೆ ಮೇರೆಗೆ ಅವರು ಮದುವೆ ಆಗ್ತಾ ಇದ್ದಾರೆ. ಬಟ್ ಹಿಂದೂ ಕಾರ್ಯಕರ್ತರ ಪ್ರೊಟೆಸ್ಟ್ ಯಾಕೆ? ಕಾರಣ ಏನು? ಯಾವುದನ್ನ ಆಗ್ರಹ ಮಾಡಿದ್ರು ಅವರು? ಏನು ಶ್ರುತಿ, ಬಾಗಲಕೋಟೆಯಲ್ಲಿ ನಿನ್ನೆ ಏನು ಒಂದು ಬಾದಾಮಿಯ ಒಂದು ಮುಸ್ಲಿಂ ಯುವತಿ ಮತ್ತು ಹಿಂದೂ ಯುವಕ ಮದುವೆಯಾಗಿ ದೇವಸ್ಥಾನದಲ್ಲಿ ಮದುವೆ ಆದ ತಕ್ಷಣವೇ ಏನು ಯುವತಿಯ ಮನೆಯ ಕಡೆಯಿಂದ ಬೆದರಿಕೆ ಇತ್ತೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಒಂದು SP ಆಫೀಸ್ಗೆ ಏನು ಒಂದು ಸರ್ ನಮಗೆ ಸಹಾಯ ಮಾಡಿ ಅನ್ನುವಂಥ ಕಾರಣಕ್ಕೋಸ್ಕರ ಬಾಗಲಕೋಟೆಯ ನಗರದ SP ಆಫೀಸ್ನಲ್ಲಿ ಬರ್ತಾರೆ. ಆಗ ಏನು ಅವರು ಬಂದ ತಕ್ಷಣವೇ ಒಂದು ಗುಂಪು ಹಿಂದೂ ಸಂಘಟನೆಕಾರರು ಬರ್ತಾರೆ, ಜೊತೆಗೆ ಅಲ್ಲಿ ಮುಸ್ಲಿಂ ಮುಖಂಡರು ಕೂಡ ಬರ್ತಾರೆ. ಬಂದು 2 ಗುಂಪುಗಳ ಮಧ್ಯೆ ಮಧ್ಯಾಹ್ನವೇ
ಒಂದು ಸಣ್ಣ ಪುಟ್ಟ ಗಲಾಟೆಗಳು ನಡೀತೆ, ವಾಗ್ವಾದಗಳು ನಡೀತೆ. ಇಷ್ಟರ ಮಧ್ಯೆಯೂ ಕೂಡ ಏನು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಅವರನ್ನು ಇಬ್ಬರನ್ನು ಸಮಾಧಾನ ಮಾಡಿ ಏನು ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಅಹಿತಕರ ಘಟನೆ ಆಗದಂತೆ ನೋಡಿಕೊಂಡು ಅವರನ್ನು ಮನವೊಲಿಸಿ ಮನೆಗೆ ಕಳಿಸುವಂಥ ಕೆಲಸ ಮಾಡ್ತಾರೆ, ಇವರನ್ನು ಕಳಿಸ್ತಾರೆ. ಆದರೆ ಒಟ್ಟಾರೆಯಾಗಿ ಹಿಂದೂ ಕಾರ್ಯಕರ್ತರು ಏನು ಯಾವತ್ತೂ ನೀವು ಈ ರೀತಿಯಾದಂಥ ಭಿನ್ನಾಭಿಪ್ರಾಯ ಮಾಡಬಾರ್ದು, ಹಿಂದೂ ಮುಸ್ಲಿಮ್ಗೆ ಒಂದು ನ್ಯಾಯ ಬೇರೆ ಆಗಬಾರ್ದು, ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು. ನೀವು ಯಾಕೆ ಇಲ್ಲಿವರೆಗೂ ಕೂಡ ಒಂದು ಯುವಕ ಮತ್ತು ಯುವತಿಯನ್ನು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಿ, ಆದಷ್ಟು ಬೇಗನೆ ಅವರನ್ನು ಕಳಿಸ್ರಿ ಅನ್ನುವಂಥ ಒಂದು ವಾಗ್ವಾದ ನಡೆಸ್ತಾರೆ. ಅಷ್ಟರಲ್ಲಿ ಏನು ಪೊಲೀಸ್ ಅಧಿಕಾರಿಗಳು ಕೂಡ ಏನು ಸಮಾಧಾನ ಮಾಡುತ್ತಲೇ ಅವರನ್ನು ಹೊರಗೆ ಕಳಿಸುವಾಗ ಒಬ್ಬ ಏನು PSI ಕೂಡ ಅಲ್ಲಿ ಸೇರಿ ಒಂದು ಅವಾಚ್ಯ ಶಬ್ದಗಳಿಂದ ಪೊಲೀಸರಿಂದ ಇವರಿಗೆ ಒಂದು ಏನೋ ಅಂದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೂ ಓಕೆ ಫೈನ್ ಸಿದ್ದು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.